ಸರ್, ಈಗ ಕುರ್ಚಿ ಕದನ ಅಂತ ಕೂಡ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜೊತೆಗೆ ಸಾಕಷ್ಟು ಅಸ್ತ್ರಗಳು ಸರ್ಕಾರನೇ ನಿಮ್ಮ ಕೈಗೆ ಕೊಡ್ತಾ ಇದೆ. ಆದ್ರೂ ಕೂಡ ಬಿಜೆಪಿ ಎಲ್ಲೋ ಫೇಲ್ ಆಗ್ತಿದ್ಯಾ? ಪದೇ ಪದೇ ಕೇವಲ ಟ್ವೀಟ್ ಮಾಡೋದು, ಹೋರಾಟಗಳು ಮಾಡಲ್ಲ. ಸಾಕಷ್ಟು ಬಿಜೆಪಿ ಕಾರ್ಯಕರ್ತರೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಇಲ್ಲ, ಈಗ ನೋಡಿ, ಸರ್ಕಾರ ಕೂಡ ಮೊಂಡಿಡ್ದೈತೆ. ಅದನ್ನು ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರು ನೇರವಾಗಿ ಬುಲ್ಡೋಸ್ ಮಾಡುವಂಥ ಕೆಲಸನೇ ಮಾಡ್ತಾಯಿದ್ದಾರೆ. ನಾವು ಅಸೆಂಬ್ಲಿಯಲ್ಲಿ ಈಗ ದ್ವೇಷ ಭಾಷಣ ಬಿಲ್ಲನ್ನು ನಾವು ಚರ್ಚೆ ಮಾಡಿ ನಾವು 15 ಜನ ಮಾತಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಯಾವುದೋ ಒಬ್ಬ ನಮ್ಮ ಕಡೆಯಿಂದ ಶಾಸಕರು ಬಾವಿಗಿಳಿದ್ರು ಅಂತ ಹೇಳಿದ ತಕ್ಷಣ ಅದು ನಮ್ಮ ಹಕ್ಕು, ನಾವು ಬಾವಿಗಿಳಿಯೋದು, ಪ್ರತಿಭಟನೆ ಮಾಡೋದು. ಸಭಾಧ್ಯಕ್ಷರು ಅದನ್ನು ಪಾಸೇ ಮಾಡಿಬಿಟ್ರಲ್ವ ಅತ್ಲ ಕಡೆಗೆ. ಇವತ್ತು ನೀವು ಯಾವುದಾದ್ರೂ ನಾವೊಂದು ಹೋರಾಟ ಮಾಡ್ತೀವಿ ಅಂದರೆ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ. ಮತ್ತು ಏನು ಮಾಡ್ತೀರಾ ಮಾಡ್ಕೊ ಹೋಗ್ರಿ ಅಂತಕ್ಕಂಥ, ಯಾಕಂದರೆ 140 ಸೀಟ್ ಐತಲ್ಲ ಅವ್ರಿಗೆ, ಅದೊಂದು ಮಂಡು ಧೈರ್ಯ ಅವ್ರಿಗೆ. ಸೊ ಈ ಥರ ಒಂದು ರೀತಿ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಯಾಕೆ ನಾವು ಕೆಲವು ಕಡೆ ತಗೊಂಡು ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ, ಈ ಸರ್ಕಾರದ ಮೊಂಡುತನ ಮತ್ತು ಒಂಥರ ನಿರ್ಲಜ್ಜವಾದಂಥ ಒಂದು ಇದು ಬುಲ್ಡೋಸ್ ಮಾಡ್ತಾ ಇರ್ತಕ್ಕಂಥದ್ದು ಅದರದ್ದು. ಸೊ ಇದು ಅವ್ರಿಗೆ ತಿರುಗುಬಾಣ ಆಗ್ತದೆ. ಅದನ್ನು ನಾವು ಹೋರಾಟದಲ್ಲಿ ಯಾವುದೂ ಕೂಡ ಕಮ್ಮಿ ಇಲ್ಲ. ಪ್ರತಿಯೊಂದು ಕಡೆ ನಮ್ಮ ವಿರೋಧ ಪಕ್ಷದ ನಾಯಕರು ಇರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ಮುಖಂಡರಿರ್ಬೋದು, ತಕ್ಷಣ ಹೋಗ್ತಾರೆ, ಸ್ಪಂದಿಸ್ತವ್ರೆ. ನಮ್ಮ ಸಾಮಾನ್ಯ ಕಾರ್ಯಕರ್ತನ ತೊಂದರೆ ಆದರೂ ಕೂಡ ಅದನ್ನು ಮಾಡೋವಂಥ ಕೆಲಸ ಮಾಡ್ತಾರೆ. ಆದರೆ ಈ ಸರ್ಕಾರ ಯಾವುದೇ ರೀತಿಯಾದಂಥ ನಮಗೆ ಸ್ಪಂದಿಸ್ತಾ ಇಲ್ಲ. ನಮಗೆ ಅಂತಲ್ಲ, ಅವರ ಎಮ್ ಎಲ್ ಎಗಳಿಗೆ ಸ್ಪಂದಿಸ್ತಾ ಇಲ್ವಲ್ಲ. ಅವರ ಎಮ್ ಎಲ್ ಎಗಳನ್ನೇ ಕೇಳಿ ನೋಡ್ರಿ, ಅವ್ರಿಗೆ ಅಸಮಾಧಾನ ಐತೆ. ಅದರಲ್ಲಿ ಯಾವತ್ತಿದು ಸ್ಫೋಟ ಆಗ್ತದೆ ಗೊತ್ತಿಲ್ಲ. ಅದರಲ್ಲಿ ಅಸಮಾಧಾನದಿಂದ ಕುದೀತವ್ರೆ ಅವರು. ಅವ್ರಿಗೆ ಮಾಡಿಲ್ಲ ಅಂದರೆ ಇನ್ನು ನಮಗೆಲ್ಲಿ ಮಾಡ್ತಾರೆ ಅವರು? ಸರ್, ನೀವು ನಿಜವಾದ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಬೇಕಿತ್ತು. ಮೊನ್ನೆ ಅಧಿವೇಶನ ನಡೆಯುತ್ತೆ, ಆ ಅಧಿವೇಶನದಲ್ಲಿ ಕೇವಲ ಕುರ್ಚಿ ಕಚ್ಚಾಟ ಏನು ನಡೆಯುತ್ತೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತೆ ವಿಪಕ್ಷವಾಗಿದ್ದು. ಯಾಕೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಲ್ಲ ವಿಪಕ್ಷ? ಕೇವಲ ಕುರ್ಚಿ ಕಚ್ಚಾಟದಲ್ಲಿ ಸರ್ಕಾರ ನಡೀತಿದ್ರೆ ಅದಕ್ಕೆ ನೀವು ಬೆಂಬಲ ಕೊಟ್ಕೊಂಡು ಅದ್ರ ಬಗ್ಗೆನೇ ಪ್ರಶ್ನೆ ಮಾಡಿಕೊಂಡು ಒಂದ್ ರೀತಿಯಾಗಿ ಕರ್ನಾಟಕ ರಾಜ್ಯವನ್ನೇ ಹಿಂದಿಕ್ಕೋ ಕೆಲಸ ವಿಪಕ್ಷನೂ ಅದೇ ರೀತಿಯಾಗಿ ಸಾಥ್ ಕೊಡ್ತಾ ಇದೆ. ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಭಿವೃದ್ಧಿ? ಇಲ್ಲ, ನಾವು ಹಿಂದೆ ಮುಖ್ಯಮಂತ್ರಿಗಳನ್ನು ಕೂಡ, ಇಡೀ ನಮ್ಮ ಬೆಂಗಳೂರಿನ ಶಾಸಕರು, ನಮ್ಮ ವಿರೋಧ ಪಕ್ಷದ ನಾಯಕರು, ರಾಜ್ಯಾಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ವಿ. ನಾವು ಭೇಟಿ ಮಾಡಿ ಈ ಥರ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಕೊಡಲಿಲ್ಲ. ನಾವು ಕೂಡ ವೈಯಕ್ತಿಕವಾಗಿ ಸಾಕಷ್ಟು ಕೂಡ ಮಂತ್ರಿಗಳ ಹತ್ರ ಎಲ್ಲ ಹೋಯ್ತು ಅಂತಂದಾಗ ನಮಗೆ ಯಾವುದೇ ಅನುದಾನವನ್ನು ಕೊಡಲಿಲ್ಲ. ಬಿ ಜೆ ಪಿಯವರು ಕೊಡೋದಿಲ್ಲ. ನಾವು ಅವ್ರಿಗೆ 25 ಕೊಟ್ಟರೆ ನಮ್ಗೆ ಒಂದು 5-6 ಕೊಡಿ ಅಂತ ಕೇಳಿದ್ವಿ ನಾವು. ಈವನ್ ನಮ್ಮ ಅಸೆಂಬ್ಲಿಯಲ್ಲೂ ಕೂಡ ನೀವು ನೋಡಿರ್ಬೋದು, ಅಜೆಂಡಾದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಹಾಕ್ಕೊಂಡಿದ್ವಿ. ಆದರೆ ಸಬ್ಜೆಕ್ಟೇ ಬರಲಿಲ್ಲ. ಸಬ್ಜೆಕ್ಟ್ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಬರೀ ಯಾವುದೋ ಕೆಲಸಬಾರ್ದೊಂದು ವಿಚಾರ ಇಟ್ಕೊಂಡು 2 ದಿನ 3 ದಿನ ಅದ್ರ ಬಗ್ಗೆನೇ ಚರ್ಚೆಗಳು ನಡ್ಕೊಂಡು ಹೋಯ್ತೇ ಹೊರತು ಅದನ್ನು ಅಜೆಂಡಾದಲ್ಲಿ ಆ ಅಭಿವೃದ್ಧಿಯನ್ನು ಬರೋದಕ್ಕೆ ನಮ್ಗೆ ಅಜೆಂಡಾಗೆ ತರೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಸ್ಪೀಕರ್ ಅವರು ನಮ್ಗೆ ಅವಕಾಶ ಕೊಡಬೇಕಲ್ಲ, ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ. ಈಗ ಬೆಳಗಾವಿಯಲ್ಲಿ ಮಾಡಿದಾಗ ಉತ್ತರ ಕರ್ನಾಟಕದ್ದು ಸಹಜವಾಗಿ ಅವ್ರು ಮೊದಲು ಅವಕಾಶ ಕೊಟ್ವಿ. ಸೊ ನಮ್ಗೆ ಸೋಮವಾರದಿಂದ ಬೆಂಗಳೂರು ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೂಡ ನಾವು ಅಜೆಂಡಾ ಕೊಟ್ಟಿದ್ವಿ. ಅಜೆಂಡಾ ಬರಲೇ ಇಲ್ಲ.